ಸಿದ್ದರಾಮಯ್ಯ ಅವರಿಗೆ ಗೇಟ್ ಪಾಸ್ ರೆಡಿ ಆಗಿದೆ ಅನ್ನೋ ಸಿಗ್ನಲ್ ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಇದೆ. ಈ ವಿಷಯದಲ್ಲಿ ಜನರಿಗೆ ನೆನಪಾಗ್ತಾ ಇರೋದು ಯಡಿಯೂರಪ್ಪ ಇನ್ಸಿಡೆಂಟ್. ಥೇಟ್ ಯಡಿಯೂರಪ್ಪ ಅವರಿಗೆ ಆದ ರೀತಿನೇ, ಯಡಿಯೂರಪ್ಪ ಅವರಿಗೆ ಆದ ಗತಿನೇ ಸಿದ್ದರಾಮಯ್ಯ ಅವರಿಗೂ ಆಗುತ್ತೆ ಅನ್ನೋದು ಹಲವರ ನಿರೀಕ್ಷೆ. 2022ರಲ್ಲಿ ಯಡಿಯೂರಪ್ಪ ರಿಸೈನ್ ಘೋಷಣೆ ಮಾಡಿದಾಗ ಅದನ್ನು BJP ನಾಯಕರೆಲ್ಲ ಅವರೇ ಇಷ್ಟಪಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಕತೆ ಹೇಳಿದರು. ಹಾಗೆ ಹೇಳೋರಿಗೂ ಇದು ಅದಲ್ಲ, ಈ ಜನ ಪುಂಗಿ ಉತ್ತಿದ್ದಾರೆ ಅನ್ನೋದು ಗೊತ್ತಿತ್ತು. ಈಗ ಅದೇ ರೀತಿ ಸಿದ್ದರಾಮಯ್ಯ ಅವರಿಗೂ ಆಗುತ್ತಾ? ಯಾಕಂದರೆ ಯಡಿಯೂರಪ್ಪ ಅವರನ್ನು ಕೆಳಗೆ ಇಳಿಸಿದಾಗ ಲಿಂಗಾಯತರ ವೋಟ್ ಬ್ಯಾಂಕ್ ಕೈ ಕೊಡದೇ ಇರಲಿ ಅಂತ ಅದೇ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದ ಬಸವರಾಜ ಬೊಮ್ಮಾಯಿ ಅವರಿಗೆ CM ಪಟ್ಟ ಕಟ್ಟಿದ್ರು. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಅಧಿಕಾರಕ್ಕೆ ಬರೋದು ಒಕ್ಕಲಿಗರ DK ಶಿವಕುಮಾರ್. ಆಗ ಸಿದ್ದರಾಮಯ್ಯ ಅವರ ಜೊತೆ ಇದ್ದ ಹಿಂದುಳಿದ ವರ್ಗದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಂದ ದೂರ ಹೋಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರಿಗೆ OBC ರಾಷ್ಟ್ರೀಯ ನಾಯಕ ಪಟ್ಟ ಕೊಡೋ ಪ್ರಯತ್ನ ಶುರುವಾಗಿದೆ. ಜನಕ್ಕೆ ಯಾವ ಅನುಮಾನವೂ ಇಲ್ಲ, ಸ್ವಲ್ಪ ದಿನಗಳಲ್ಲಿ ನಾನೀಗ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗದವರ ಮತಗಳನ್ನು ಒಟ್ಟುಗೂಡಿಸೋ ಜವಾಬ್ದಾರಿ ಹೊತ್ಕೊಂಡಿದ್ದೇನೆ. ಹಾಗಾಗಿ ಪಕ್ಷಕ್ಕಾಗಿ ಮುಖ್ಯಮಂತ್ರಿ ಅಧಿಕಾರ ಬಿಡ್ತಿದ್ದೇನೆ, ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳಿ ರಾಜೀನಾಮೆ ಕೊಡೋದ್ರ ಮೊದಲ ಹಂತ ಅನ್ನಲಾಗ್ತಾ ಇದೆ. ಆದರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ವ್ಯತ್ಯಾಸ ಇದೆ. ಎರಡು ಸಿಚುವೇಶನ್ಗಳಿಗೂ ವ್ಯತ್ಯಾಸ ಇದೆ. ಏನಂದರೆ ಯಡಿಯೂರಪ್ಪ BJPನಲ್ಲಿ ಎಷ್ಟೇ ದೊಡ್ಡ ಲೀಡರ್ ಆದರೂ RSS ಹೇಳಿದ್ದನ್ನು ತಲೆಬಾಗಿ ಕೇಳಿಸ್ಕೊಳ್ತಾ ಇದ್ರು. ಅಪರೂಪಕ್ಕೊಂದ್ಸಲ ದೂರ್ವಾಸ ಮುನಿ ಅವತಾರ ತಾಳ್ತಾ ಇದ್ರು ಅನ್ನೋದನ್ನು ಬಿಟ್ಟರೆ ಯಡಿಯೂರಪ್ಪ ಅವರು RSS ವಿರುದ್ಧ ಹೋದವರಲ್ಲ. ಆದರೆ ಸಿದ್ದರಾಮಯ್ಯ ಹಾಗಲ್ಲ. ಕಾಂಗ್ರೆಸ್ಸಿಗೆ ಬಂದ 1-2 ವರ್ಷ ಬಿಟ್ಟರೆ ಮಿಕ್ಕ ಅಷ್ಟು ಅವಧಿಯಲ್ಲಿ ತಮಗೆ ಸಿಗಬೇಕಾದ್ದನ್ನು ಪಟ್ಟು ಹಿಡಿದು ಕಿತ್ಕೊಂಡಿದ್ದಾರೆ. ಹೈಕಮಾಂಡ್ ಫೈನಲ್ ಅಂತಾರೆ, ಆದರೆ ತಾವು ಹೇಳಿದ್ದನ್ನೇ ಹೈಕಮಾಂಡ್ ಕೂಡ ಹೇಳೋ ಥರ ಮಾಡ್ತಾರೆ. ಅದು ಸಿದ್ದು ಕೆಪಾಸಿಟಿ. ಇನ್ನು BJPಯವರು ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿದಾಗ ಮುಂದಿನ ಪ್ಲಾನ್ ಏನಂದರೆ ಏನೂ ಇರಲಿಲ್ಲ. ಅವ್ರಿಗೆ ಒಟ್ಟಿನಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಿತ್ತು ಅಷ್ಟೇ. ಹೀಗಾಗಿನೇ ಅಲ್ಲಿ ಬಸವರಾಜ ಬೊಮ್ಮಾಯಿ ಅನ್ನೋ ಸೌಂಡ್ ಮಾತ್ರ ಬೊಂಬಾಟ್ ಅನ್ನೋ ನಾಯಕ CM ಆದರು. ಹೀಗಾಗಿ BJPಗೆ ಹೊಡೆತ ಬಿತ್ತು. ಆದರೆ ಕಾಂಗ್ರೆಸ್ ವಿಷಯದಲ್ಲಿ ಹಾಗಲ್ಲ. ಪಕ್ಷವನ್ನು ಅಧಿಕಾರಕ್ಕೆ ಎಳೆದು ತಂದ ನಾಯಕ DK ಶಿವಕುಮಾರ್ ಲೀಡರ್ಶಿಪ್ ಇದೆ. ಮೆಂಟಲಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಪ್ರಿಪೇರ್ ಆಗಿದ್ದಾರೆ. DK ಅವರನ್ನು ಒಕ್ಕಲಿಗರು ಒಂದು ಹಂತಕ್ಕಾದರೂ ನಮ್ಮ ಜಾತಿ ಲೀಡ್ರು ಅಂತ ಒಪ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸೇಫ್. BJPಯ ಪರಿಸ್ಥಿತಿ ಬರದೇ ಹೋಗಬಹುದು. ಯಾಕಂದರೆ ಸಿದ್ದರಾಮಯ್ಯ ಅವರಿಂದಾಗಿ ಬಂದಿದ್ದಾರೆ ಅಂತಿರೋ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಮರ ಮತಗಳು ಸಿದ್ದರಾಮಯ್ಯ ಇದ್ರೂ ಹೋದ್ರೂ ಚೇಂಜ್ ಆಗಲ್ಲ. ದಲಿತರ ಒಂದು ವರ್ಗ ಕಾಂಗ್ರೆಸ್ ಜೊತೆಲೇ ಇದೆ. ಅದನ್ನು ಹೊತ್ಕೊಂಡು ಬಂದವರು ಸಿದ್ದರಾಮಯ್ಯ ಅಲ್ಲ. ಅಮ್ಮಮ್ಮ ಅಂದರೆ ಕುರುಬರ ಓಟು ಸ್ವಲ್ಪ ಆಚೀಚೆ ಆಗಬಹುದು. ಕುರುಬರ ಓಟ್ ಹೋದರೆ ಇತ್ತ ಕಡೆ ಒಕ್ಕಲಿಗರ ಓಟ್ ಬರುತ್ತೆ. ಒಟ್ಟಿನಲ್ಲಿ ಯಡಿಯೂರಪ್ಪ ರಾಜೀನಾಮೆ ನಂತರ ಲಿಂಗಾಯತರ ಅರ್ಧಕ್ಕರ್ಧ ಓಟು ಪಕ್ಷದಿಂದ ದೂರ ಆದ ಹಾಗೆ ಸಿದ್ದರಾಮಯ್ಯ ಅವರಿಂದ ಆಗಲ್ಲ ಅನ್ನೋದು ಲೆಕ್ಕಾಚಾರ. ಆದರೆ ಅದೆಲ್ಲದಕ್ಕೂ ಮೊದಲು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, DK CM ಆಗಬೇಕು. ಸಿದ್ದರಾಮಯ್ಯ ಅವರಿಗೆ ಯಾವುದು ಈಸಿಯಾಗಿ ಸಿಕ್ಕಿಲ್ಲ. ಎಲ್ಲವನ್ನು ಫೈಟ್ ಮಾಡಿಕೊಂಡೇ ಪಡ್ಕೊಂಡಿರೋದು. ಹಾಗೆ ಕಷ್ಟಪಟ್ಟು ಹೊಡೆದಾಡಿ ಗಿಟ್ಟಿಸ್ಕೊಂಡಿದ್ದನ್ನು ಸಡನ್ನಾಗಿ ಕೊಟ್ಬಿಡು ಅಂದರೆ ಆಯಿತು ಅಂತ ಕಣ್ಣೀರು ಹಾಕ್ಕೊಂಡು ಕೊಡೋದಕ್ಕೆ ಅವರು ಯಡಿಯೂರಪ್ಪ ಅಲ್ಲ, ಸಿದ್ದರಾಮಯ್ಯ.